ಎಂತೆಂಥ ಪ್ರತಿಭೆ ಎಂತೆಂಥವ್ರು ಮನೇಲಿರ್ತಪ್ಪ. ಪ್ರತಿಭೆ, ಉನ್ನತ ಚಿಂತನೆ, ಸಮಾಜಮುಖಿ ಚಿಂತನೆ ಈ ದೇಶದಲ್ಲಿ ಇರೋದೇ ಬಡವ್ರ ಮನೆಯಲ್ಲಿ, ಶ್ರೀಸಾಮಾನ್ಯರ ಮನೆಯಲ್ಲಿ, ಮಧ್ಯಮ ವರ್ಗದವ್ರ ಮನೆಯಲ್ಲಿ. ಶ್ರೀಮಂತರ ಮನೆಯಲ್ಲಿ ಇಂಥ ಆಲೋಚನೆಗಳೇ ಬರೋಲ್ಲ. ಶ್ರೀಮಂತರ ಮನೆಯಲ್ಲಿ ಇಂಥ ಆಲೋಚನೆಗಳು ಬರ್ತಿದ್ದ ಕಾಲ ಯಾವುದು ಗೊತ್ತಾ? ಅದು ಗಾಂಧಿ ಕಾಲದಲ್ಲಿ, ಬುದ್ಧನ ಕಾಲದಲ್ಲಿ. ಶ್ರೀಮಂತರ ಮನೆಯಲ್ಲಿ ದೇಶಕ್ಕೋಸ್ಕರ, ಶ್ರೀಮಂತರ ಮನೆಯಲ್ಲಿ ರಾಜ್ಯಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ಬಡವರಿಗೋಸ್ಕರ ಅಂತ ಯೋಚನೆ ಮಾಡ್ತಿದ್ದು ಬುದ್ಧನ ಕಾಲದಲ್ಲಿ ಮತ್ತು ಗಾಂಧಿ ಕಾಲದಲ್ಲಿ ಮಾತ್ರ. ಅಗರ್ಭ ಶ್ರೀಮಂತರಾದಂಥ ರಾಜನಾಗಿದ್ದಂಥ ಬುದ್ಧ ಎಲ್ಲವನ್ನು ತ್ಯಜಿಸಿ ಈ ಸಮಾಜದ ಉದ್ಧಾರಕ್ಕೆ ಬಂದ. ಅಗರ್ಭ ಶ್ರೀಮಂತರಾಗಿದ್ದಂಥ ಬ್ಯಾರಿಸ್ಟರ್ ಆಗಿದ್ದಂಥ ಮಹಾತ್ಮ ಗಾಂಧಿ ಈ ಸಮಾಜಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು, ಸ್ವಾತಂತ್ರ್ಯವೂ ಕೂಡ ಒಂದು ಮಾನವ ಹಕ್ಕು, ಕೈಗೆ ಸ್ವಾತಂತ್ರ್ಯ ಸಿಕ್ಕರೆ ಉಳಿದೆಲ್ಲ ಹಕ್ಕುಗಳು ತನ್ನಷ್ಟಿಗೆ ತಾನೇ ಸಿಗುತ್ತೆ ಅಂತೇಳಿ ಅವ್ರಿಗಿದ್ದಂಥ ಎಲ್ಲ ಸುಖ ಸಂತೋಷವನ್ನು ಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬಂದರು. ನನಗೊಬ್ಬನಿಗೆ ಅನ್ಯಾಯ ಆಗೋದು ಇಡೀ ಸಮಾಜಕ್ಕೆ ಅನ್ಯಾಯ ಆದ ಹಾಗೆ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಚಟುವಟಿಕೆಗಳ ಮೂಲಕ ಮಾನವತಾವಾದವನ್ನು ಉಲ್ಲಂಘನೆ ಮಾಡ್ತಾ ಇದೆ ಈ ಸಮಾಜ, ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ ಈ ಸಮಾಜ. ಇದು ಅಪರಾಧ ಆಗ್ತಾ ಇದೆ ಅಂಥೇಳಿ ಒಬ್ಬಂಟಿಗನಾಗಿ ಶಿಕ್ಷಣ ಪಡ್ಕೊಂಡು ಕಷ್ಟಪಟ್ಟು ಒಬ್ಬ ಸಂವಿಧಾನ ತಜ್ಞನಾಗಿ ಇಡೀ ಜಗತ್ತು ಮೆಚ್ಚುವ ಒಬ್ಬ ಜ್ಞಾನಿಯಾಗಿ ಬಡವ್ರ ಮನೇಲಿ ಬಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ವಾ? ಬಡವ್ರ ಮನೆಯಿಂದ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೀಗ ಕಾಲ ಬದಲಾಗಿದೆ. ಇವತ್ತು ದೇಶದ ಸೈನಿಕರಾಗಿ, ದೇಶದ ಶಿಕ್ಷಕರಾಗಿ, ದೇಶದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡೋವಂಥವ್ರು ಯಾರಾದರೂ ಇದ್ದರೆ ಅವೆಲ್ಲ ತಲೆಗಳು, ಅವೆಲ್ಲ ಜ್ಞಾನ ಈ ಬಡವರ ಮನೆಯಿಂದ ಬರ್ತವೆ, ದುಡಿಯೋರ ಮನೆಯಿಂದ ಬರ್ತವೆ, ಶ್ರೀಸಾಮಾನ್ಯನ ಮನೆಯಿಂದ ಬರ್ತಾರೆ ಅನ್ನೋದಕ್ಕೆ ಗಣೇಶ್ ಗೌಡ್ರೆ ಉದಾಹರಣೆ. ನೀವೆಲ್ಲರೂ ಕೂಡ ಉದಾಹರಣೆ, ನಾವೆಲ್ಲರೂ ಕೂಡ ಸಾಕ್ಷಿ.